ಪ್ರೀತಿ ವೀಕ್ಷಕರೇ, ಕಾಂತಾರ ಚಾಪ್ಟರ್ 1 ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸ್ತಾ ಇದೆ. ಇಂಥ ಸಂದರ್ಭದಲ್ಲೇ ನೀವೇನಾದ್ರೂ ಥಿಯೇಟರ್ಗಳಿಗೆ ಹೋಗಿ ಸಿನಿಮಾವನ್ನ ನೋಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಟಿವಿ ಪರದೆ ಮೇಲೆ ನೋಡ್ತಕ್ಕಂತ ಅವಕಾಶ ಬಂದಿದೆ. 125 ಕೋಟಿ ವೆಚ್ಚದಿಂದ ನಿರ್ಮಾಣ ಆಗಿರತಕ್ಕಂತ ಈ ದೊಡ್ಡ ಗಾತ್ರದ ಬಜೆಟ್ ಸಿನಿಮಾ ಈಗ ಅಮೆಜಾನ್ ಪ್ರೈಮ್ ನಲ್ಲಿ ಬರ್ತಾ ಇದೆ. ಇದೇ ಅಂದರೆ ಅಕ್ಟೋಬರ್ 31ಕ್ಕೆ ನೀವು ನಿಮ್ಮ ಟಿವಿ ಪರದೆ ಮೇಲೆ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಈ ಒಂದು ಕಾಂತಾರ ಚಾಪ್ಟರ್ 1 ಅನ್ನ ನೋಡಬಹುದು. ಪ್ರೇಕ್ಷಕರೇ, ಏನಿದು ನಮ್ಮ ಮನೆಯಲ್ಲೇ ಕಾಂತಾರ ಚಾಪ್ಟರ್ 1 ನೋಡುವ ಅವಕಾಶ, ಅದ್ ಹೇಗೆ ಎತ್ತ ಅಂತಕ್ಕಂಥ ವಿಚಾರವನ್ನ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನ್ ಮಾಡ್ತಕ್ಕಂತ ಎಲ್ಲ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೀತಿ ವೀಕ್ಷಕರೇ, ಒಂದು ರಿಕ್ವೆಸ್ಟ್, ಎಷ್ಟೋ ಮಂದಿ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಆ ದಿಸೆಯಿಂದಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡ್ತಾ ಇರಿ. ಪ್ರೀತಿ ವೀಕ್ಷಕರೇ, ಏನು ಕಾಂತಾರ ಚಾಪ್ಟರ್ 1 ಡಬ್ ಆಗಿತ್ತೋ ಕೆಲವು ಭಾಷೆಗಳಿಗೆ, ಈಗ ಒಂದು ಭಾಷೆಯನ್ನ ಹೊರತುಪಡಿಸಿದಂತೆ ಉಳಿದ ಭಾಷೆಗಳಲ್ಲಿ ಅಮೆಜಾನ್ ಪ್ರೈಮ್ ನಲ್ಲಿ ಬರ್ತಾ ಇದೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಭಾಷೆಗಳಲ್ಲಿ ಇದೇ ಅಂದರೆ ಅಕ್ಟೋಬರ್ 31ರಂದು ಅಮೆಜಾನ್ ಪ್ರೈಮ್ ಅಲ್ಲಿ ಬರ್ತಾ ಇದೆ ಅಂತ ಹೇಳಿ ಅಧಿಕೃತವಾಗಿ ಅಮೆಜಾನ್ ಪ್ರೈಮ್ ಹೇಳ್ಕೊಂಡಿದೆ. ಈ ಕಾಂತಾರ ಚಾಪ್ಟರ್ 1 ನ ಡಿಜಿಟಲ್ ರೈಟ್ಸ್ ಅನ್ನ ಕಂಪ್ಲೀಟ್ ಪಡ್ಕೊಂಡಿರ್ತಕ್ಕಂಥ ಅಂದ್ರೆ OTT ರೈಟ್ಸ್ ಅನ್ನ ಕಂಪ್ಲೀಟ್ ಪಡ್ಕೊಂಡಿರ್ತಕ್ಕಂಥ ಈ ಅಮೆಜಾನ್ ಪ್ರೈಮ್ 31ರಂದು ಎಲ್ಲಾ ವೀಕ್ಷಕರಿಗೆ ತಮ್ಮ ಮನೆಯಲ್ಲೇ ಕುಳಿತು ನೋಡುವ ಅವಕಾಶವನ್ನ ಮಾಡ್ಕೊಡ್ತಾ ಇದೆ. ಆದ್ರೆ ಯಾವೊಂದು ಭಾಷೆನಲ್ಲಿ ರಿಲೀಸ್ ಆಗ್ತಾ ಇಲ್ಲ ಅಮೆಜಾನ್ ಪ್ರೈಮ್ ಅಲ್ಲಿ ಅಂತ ಕೇಳೋದಾದ್ರೆ ಅದು ಹಿಂದಿ ಭಾಷೆ. ಯಾಕೆ ಆ ಭಾಷೆನಲ್ಲಿ ರಿಲೀಸ್ ಆಗ್ತಾ ಇಲ್ಲ, ರಿಲೀಸ್ ಆಗ್ಬೇಕಲ್ಲ ಅಂತಕ್ಕಂಥ ಕ್ವಶನ್ ನಿಮ್ಮಲ್ಲಿದ್ರೆ, ಉತ್ತರ ಭಾರತದಲ್ಲಿ ಏನು ಸಿನಿಮಾ ಥಿಯೇಟರ್ಗಳಲ್ಲಿ ಕಾಂತಾರಕ್ಕೆ ಅಂತೇಳಿ ಟಿಕೆಟ್ ಸೇಲ್ ಆಗ್ತಾ ಇದಾವೋ ಅದು ಇಂದೂ ಕಡಿಮೆ ಆಗಿಲ್ಲ. ಸಿನಿಮಾ ರಿಲೀಸ್ ಆಗಿ ಸುಮಾರು 25 ದಿನಗಳಾದ್ರೂ ಕೂಡ ಟಿಕೆಟ್ ಅಷ್ಟೇ ಮಟ್ಟದಲ್ಲಿ ಸೇಲ್ ಆಗ್ತಾ ಇದೆಯಂತೆ. ಅವ್ರು ಹೇಳ್ತಾರೆ ಉತ್ತರ ಭಾರತದ ಈ ಒಂದು ಸಿನಿಮಾ ಥಿಯೇಟರ್ಗಳಿಂದ ಕಲೆಕ್ಷನ್ ಎಷ್ಟಾಗ್ತಾ ಇದೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಸಿನಿಮಾ ರಿಲೀಸ್ ಆದ ಮೊದಲ ವಾರದಲ್ಲಿ 110.10 ಕೋಟಿ ಕಲೆಕ್ಷನ್ ಆಗಿತ್ತಂತೆ. ಎರಡನೇ ವಾರದಲ್ಲಿ 54.57 ಕೋಟಿ ಕಲೆಕ್ಷನ್, ಮೂರನೇ ವಾರದಲ್ಲಿ 28.95 ಕೋಟಿ ಕಲೆಕ್ಷನ್ ಆಗಿದೆಯಂತೆ. ನಾಲ್ಕನೇ ವಾರದಲ್ಲಿ 11.94 ಕೋಟಿ ಕಲೆಕ್ಷನ್ ನ ಮಾಡಿಕೊಂಡು ಇನ್ನೂ ಕೂಡ ಟಿಕೆಟ್ಗಳು ಹೆಚ್ಚು ಸೇಲ್ ಆಗ್ತಿದೆಯಂತೆ ಥಿಯೇಟರ್ಗಳಲ್ಲಿ. ಪ್ರೀತಿ ವೀಕ್ಷಕರೇ, ಆ ದಿಸೆಯಿಂದಾಗಿ ಉತ್ತರ ಭಾರತದ ಹಿಂದಿಗೆ ಇದನ್ನ ರಿಲೀಸ್ ಮಾಡ್ತಾ ಇಲ್ಲ, ಬಾಕಿ ಭಾಷೆಗಳಾದಂತ 4 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಉತ್ತರ ಭಾರತದ ಹಿಂದಿ ಭಾಷೆಯಿಂದ ಕಲೆಕ್ಷನ್ ಎಷ್ಟಾಗಿದೆ ಅಂತಕ್ಕಂಥ ನೀವು ಕೇಳೋದಾದ್ರೆ ಇಲ್ಲಿವರೆಗೆ 205.56 ಕೋಟಿ ಕಲೆಕ್ಷನ್ ಆಗಿದೆ. ಇಷ್ಟು ದೊಡ್ಡ ಮಟ್ಟದ ಕಲೆಕ್ಷನ್ ಆಗ್ತಿರುವಾಗ OTT ಯಾಕೆ ಬಿಡ್ತಾರೆ? ಥಿಯೇಟರ್ಗಳಲ್ಲೇ ಬರುತ್ತಲ್ಲ, ಮುಂದೊಂದಿನ OTT ನಲ್ಲಿ ರಿಲೀಸ್ ಮಾಡಿದ್ರೆ ಆಯ್ತು, ಆಗ ಮನೇಲೆ ಕುಳಿತುಕೊಂಡು ನೋಡ್ತಕ್ಕಂಥ ಸಂಖ್ಯೆ ನೋಡ್ತಾರೆ ಅನ್ನೋದು ಅಮೆಜಾನ್ ಪ್ರೈಮ್ ನ ಉದ್ದೇಶ. ಪ್ರೀತಿ ವೀಕ್ಷಕರೇ, ಅಮೆಜಾನ್ ಪ್ರೈಮ್ 31ಕ್ಕೆ ಏನು ರಿಲೀಸ್ ಮಾಡ್ತಾ ಇದೆಯೋ OTT ನಲ್ಲಿ, ಇದಕ್ಕೆ 125 ಕೋಟಿಯನ್ನ ಕೊಟ್ಟು ಆ ಡಿಜಿಟಲ್ ರೈಟ್ಸ್ ನ ತೆಗೆದುಕೊಂಡಿದೆಯಂತೆ. ಅಂದ್ರೆ ಸಿನಿಮಾಕ್ಕೆ ಏನು 125 ಕೋಟಿ ಖರ್ಚಾಗಿದೆ ಅಂತ ಹೇಳ್ಕೊಂಡಿದ್ಯೋ ಅಷ್ಟೇ ಮೊತ್ತದ ಹಣವನ್ನ ಅಮೆಜಾನ್ ಪ್ರೈಮ್ ಕೊಟ್ಟು ಪರ್ಚೇಸ್ ಮಾಡ್ಕೊಂಡಿದೆ ಡಿಜಿಟಲ್ ರೈಟ್ಸ್ ಗಾಗಿ. KGF ನಂತರದಲ್ಲಿ ಕನ್ನಡದಲ್ಲಿ ಇಷ್ಟು ದೊಡ್ಡ ಮಟ್ಟದ ಹಣವನ್ನ ಕೊಟ್ಟು ಡಿಜಿಟಲ್ ರೈಟ್ಸ್ ಗೆ ಪರ್ಚೇಸ್ ಮಾಡದಂತ ಸಿನಿಮಾ ಅಂತ ಹೇಳಿದ್ರೆ ಕಾಂತಾರ ಚಾಪ್ಟರ್ 1 ಆಗಿದೆ. ಇದು ಯಾವ ರೀತಿ ಬಾಕ್ಸ್ ಆಫೀಸ್ ನ ಉಡಿಸ್ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ, ಚಾವಾ ಸಿನಿಮಾದ ಕಲೆಕ್ಷನ್ ಬಾಕ್ಸ್ ಆಫೀಸ್ ನಲ್ಲಿ 807 ಕೋಟಿ ಇತ್ತು. ಆದ್ರೆ ಕಾಂತಾರ ಇಲ್ಲಿವರೆಗೆ 809 ಕೋಟಿ ಕಲೆಕ್ಷನ್ ಮಾಡಿದೆಯಂತೆ. ಪ್ರೀತಿ ವೀಕ್ಷಕರೇ, 1000 ಕೋಟಿ ಮುಟ್ಟಬಹುದಾ? ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಾಮೆಂಟ್ ಮಾಡಿ. ಪ್ರೀತಿ ವೀಕ್ಷಕರೇ, 2022ರಲ್ಲಿ ರಿಲೀಸ್ ಆದಂತ ಕಾಂತಾರ ಮೂವಿ ಏನಿದೆಯೋ ಅದು 16 ಕೋಟಿ ಬಜೆಟ್ ನಲ್ಲಿ ಸಿದ್ಧ ಆಗಿತ್ತಂತೆ. ಆದ್ರೆ ಬಾಕ್ಸ್ ಆಫೀಸ್ ನಲ್ಲಿ 450 ಕೋಟಿಯನ್ನ ಪಡ್ಕೊಳ್ತು. ಆದ್ರೆ ಕಾಂತಾರ ಚಾಪ್ಟರ್ 1 ಈಗ ಆಲ್ರೆಡಿ 809 ಕೋಟಿಲಿದೆ. ಲೆಕ್ಕ ಹಾಕಿ ಡಬಲ್ ಆಗಿದೆ. ಮುಂದೆ ಎಷ್ಟಾಗ್ಬೋದು? ಪ್ರೀತಿ ವೀಕ್ಷಕರೇ, ಯಾರ್ಯಾರೆಲ್ಲ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಭಾಷೆನಲ್ಲಿ
ತಮ್ಮ ಮನೆಯಲ್ಲೇ ಕುಳಿತುಕೊಂಡು ಈ ಕಾಂತಾರ ಚಾಪ್ಟರ್ 1 ಮನೆ ಮಂದಿ ಎಲ್ಲ ಸೇರ್ಕೊಂಡು ನೋಡ್ಬೇಕು ಅಂತ ಬಯಸ್ತಿದ್ದೀರೋ, ಈಗಲೇ ಅಮೆಜಾನ್ ಪ್ರೈಮ್ ನಲ್ಲಿ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ. ಏನಾದ್ರೂ ಆಲ್ರೆಡಿ ನೀವು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀರಾ ಅಥವಾ ಮೆಂಬರ್ಶಿಪ್ ತೆಗೆದುಕೊಂಡಿದ್ದೀರಾ ಅನ್ನೋದಾದ್ರೆ ಅಕ್ಟೋಬರ್ 30, 2025 ತಪ್ಪದೆ ಮನೆ ಮಂದಿ ಎಲ್ಲ ಕುಳಿತು ಸಿನಿಮಾವನ್ನ ನೋಡ್ಬೋದು. ಪ್ರೇಕ್ಷಕರೇ, ಆಲ್ರೆಡಿ ಸಿನಿಮಾ ತಂಡ ಹೇಳ್ಕೊಂಡಿದೆ, ಬಹುತೇಕ ಸಿನಿಮಾವನ್ನ ನೆಟ್ವರ್ಕ್ ಇಲ್ದೇ ಇರತಕ್ಕಂತ ಜಾಗದಲ್ಲೇ ನಾವು ಶೂಟ್ ಮಾಡಿದೀವಿ, ಜೊತೆಗೆ ಅಷ್ಟು ಅದ್ಭುತವಾಗಿ ಬಂದಿದೆ ಅಂತಕ್ಕಂಥದ್ದು. ಆಲ್ರೆಡಿ ಸಿನಿಮಾವನ್ನ ನೋಡಿ ಯಾರ್ಯಾರೆಲ್ಲ ಅದ್ರ ಬಗ್ಗೆ ರಿವ್ಯೂಸ್ ಬರ್ದಿದಾರೋ ಅತ್ಯಂತ ಸುಂದರವಾಗಿ ಬರ್ದಿದ್ದಾರೆ, ಜೊತೆಗೆ ಅಷ್ಟೇ ಅದ್ಭುತವಾಗಿದೆ ಕಥೆಯೂ ಕೂಡ, ಜೊತೆಗೆ ಸಿನಿಮಾಟೋಗ್ರಫಿಯು ಕೂಡ ಯಾವುದೇ ಹಾಲಿವುಡ್ ಬಾಲಿವುಡ್ ಸಿನಿಮಾಗಳಿಗಿಂತ ಅತ್ಯಂತ ಸುಂದರವಾಗಿ ಚಿತ್ರಿಸಿಕೊಟ್ಟಿದ್ದಾರೆ. ರಿಷಬ್ ಶೆಟ್ಟಿ ತಾನೇ ಆಕ್ಟರ್ ಆಗಿ ನಿರ್ದೇಶಕರಾಗಿ. ಪ್ರೇಕ್ಷಕರೇ, ಈ ಸಿನಿಮಾದ ಟಿಕೆಟ್ಗಳು ಬುಕ್ ಮೈ ಶೋ ನಲ್ಲಿ ಪ್ರತಿದಿನ ಲಕ್ಷಾಂತರ ಟಿಕೆಟ್ ಸೋಲ್ಡ್ ಆಗ್ತಾ ಇದಾವಂತೆ. ಇನ್ನು ನಾರ್ಮಲ್ ಥಿಯೇಟರ್ಗಳಲ್ಲಂತೂ ಆದಷ್ಟು ರಶ್ ಆಗಿ ನಡೀತಾ ಇದೆ. ನೀವೇನಾದ್ರೂ PVR, ಐನಾಕ್ಸ್, ಮಲ್ಟಿಪ್ಲೆಕ್ಸ್ ಈ ತರ ಥಿಯೇಟರ್ಗಳಲ್ಲಿ ನೋಡೋಕ್ಕಾಗಲ್ಲ, ಅತ್ಯಂತ ಹೆಚ್ಚಿನ ದುಡ್ಡನ್ನ ಕೊಡ್ಬೇಕಾಗತ್ತೆ ಅಂತ ನಿಮ್ ಮನ್ಸಿದ್ರೆ ಮನೆ ಮಂದಿ ಎಲ್ಲ ಕುಳಿತು ಒಂದೇ ಸ್ಕ್ರೀನು ನಿಮ್ಮದೇ ಟಿವಿ ಸ್ಕ್ರೀನ್ ನಲ್ಲಿ ಅಮೆಜಾನ್ ಪ್ರೈಮ್ ನಲ್ಲಿ ನೋಡ್ಬೋದು. ನೀವೇನಾದ್ರೂ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ, ಅದನ್ನ ಹೇಗ್ ತೆಗೆದುಕೊಳ್ಳೋದು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ, ನಾನು ಹೇಗ್ ತಗೊಳ್ಳೋದು ಅಂತಕ್ಕಂಥದ್ದನ್ನ ಮತ್ತೊಂದು ವಿಡಿಯೋ ಮಾಡಿ ಕೊಡ್ತೇನೆ. ಆದಷ್ಟು ಬೇಗ ಕಾಮೆಂಟ್ ಮಾಡಿ ತಿಳಿಸಿ. ಪ್ರೇಕ್ಷಕರೇ, ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಜೊತೆಗೆ ಎಷ್ಟೋ ಮಂದಿಗೆ ಇದು ಬೇಕಾಗುತ್ತೆ ಶೇರ್ ಮಾಡಿ. ಇದಿಷ್ಟು ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.